ಬೆಂಗಳೂರು ಮಂದಿಗೆ ತಪ್ಪದ ಗುಂಡಿ ಗಂಡಾಂತರ. ಕಾಟಾಚಾರಕ್ಕೆ ಕೆಲಸ ಮಾಡಿ ಕೈ ತೊಳ್ಕೊಂಡಿದೆ ಜಿಬಿಎ. ರಾಜಾಜಿನಗರ ಆ ಭಾಗದಲ್ಲಿ ಕಾಟಾಚಾರದ ಕಾಮಗಾರಿ ಆಗಿದೆ. ಕೈ ಇಟ್ರೆ ಸಾಕು ಹಾಕಿರುವಂತಹ ಟಾರ್ ಎಲ್ಲ ಕಿತ್ತು ಬರ್ತಾ ಇದೆ. ನಿನ್ನೆ ಹಾಕಿದ್ದಂತಹ ಟಾರ್ ಲೂಲು ಮಾಲ್ ಬಳಿಯೇ ಜಿಬಿಎ ಕಳಪೆ ಕಾಮಗಾರಿಯನ್ನ ಮಾಡಿದೆ. ರಸ್ತೆ ತಿರುವಿನಲ್ಲೇ ರಸ್ತೆ ತುಂಬಾ ಜಲ್ಲಿಕಲ್ಲು ಹರಡ್ಕೊಂಡಿದೆ. ಸ್ವಲ್ಪ ಯಾಮಾರಿದ್ರೂ ಸ್ಕಿಡ್ ಆಗಿ ಬೀಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಾಟಾಚಾರದ ಕಾಮಗಾರಿ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಈಗ TV9 ನಿರಂತರವಾದ ಅಭಿಯಾನ ಮಾಡ್ತು. ಅದಾದ ನಂತರದಲ್ಲಿ ಕೆಲವು ಕಡೆಗಳಲ್ಲಿ ಗುಂಡಿ ಮುಚ್ಚುವಂತಹ ಕೆಲಸ ಆಯಿತು. ಆದರೆ ಈ ರೀತಿ ಕಳಪೆ ಕಾಮಗಾರಿಯಿಂದಾಗಿ ಜನ ಸುಸ್ತಾಗಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ TV9 ನಿರಂತರವಾಗಿ ಅಭಿಯಾನವನ್ನು ಮಾಡ್ತಾ ಇತ್ತು. ಅದಾದ ಬಳಿಕ ರಾಜಧಾನಿಯ ರಸ್ತೆ ಗುಂಡಿಗಳಿಗೆ ತೇಪೆ ಹಚ್ಚುವ ಕೆಲಸವನ್ನ GBA ಅಧಿಕಾರಿಗಳು ಕೂಡ ಮಾಡೋಕೆ ಮುಂದಾಗಿದ್ರು. ಆದರೆ ಎಷ್ಟರ ಮಟ್ಟಿಗೆ ಟಾರನ್ನು ಹಾಕಿದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈ ಬಗ್ಗೆ ಗಮನಿಸ್ತಾ ಇದ್ರೆ ಇದು ಒಂದು ಮೆಜೆಸ್ಟಿಕ್ನಿಂದ ಮಾಗಡಿ ರಸ್ತೆಗೆ ಕನೆಕ್ಟ್ ಆಗುವಂಥ ಆ ರಸ್ತೆ ಲೂಲು ಮಾಲ್ ಸಮೀಪ ಇರುವಂಥ ರಸ್ತೆ. ಈ ರಸ್ತೆಯಲ್ಲಿ ಟಾರನ್ನು ಹಾಕಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಟಾರನ್ನು ಹಾಕಿದ್ದಾರೆ ಅನ್ನೋದು ದೃಶ್ಯಗಳಲ್ಲೇ ತೋರಿಸ್ತಾ ಇದ್ದೀವಿ. ನೋಡ್ತಾ ಇದ್ರೆ ಈ ರಸ್ತೆಗೆ ಹಾಕಿದ್ದಂಥ ಟಾರ್ ಒಂದೇ ದಿನಕ್ಕೆ ಕಿತ್ತು ಬಂದಿದೆ. ನಿನ್ನೆ ಹಾಕಿದ್ದಂಥ ಟಾರ್ ಇವತ್ತಿಗೆ ಕಂಪ್ಲೀಟ್ ಆಗಿ ಎದ್ದು ಬಂದಿರುವಂಥದ್ದು. ಜೊತೆಗೆ ಹಾಕಿರುವಂಥ ಗುಣಮಟ್ಟವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಯಾವುದೇ ಒಂದು ಕ್ಷಣದಲ್ಲಿ ಆ ಟಾರ್ ಕಂಪ್ಲೀಟ್ ಆಗಿ ಕಿತ್ಕೊ ಬರ್ಬೋದು. ಅಷ್ಟರ ಮಟ್ಟಿಗೆ ಕಳಪೆ ಗುಣಮಟ್ಟದ ಟಾರನ್ನು ಹಾಕಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ರೆ ಕೈ ಹಾಕಿದ್ರೆ ಸಾಕು ಆ ಕೈಗೆ ಬರ್ತಾ ಇದೆ. ಈ ರೀತಿಯ ಟಾರ್ ಎಷ್ಟು ದಿನ ರಾಜಧಾನಿಯ ರಸ್ತೆ ಗುಂಡಿಗಳನ್ನು ಮುಚ್ಚಬಹುದು ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರಿಂದ ಕೇಳ್ತಾ ಇರುವಂಥದ್ದು. ಯಾಕಂದ್ರೆ ಆ ಕೈ ಹಾಕಿದ್ರೆ ಸಾಕು ಆ ಟಾರ್ ಕಿತ್ಕೊಂಡು ಬರ್ತಾ ಇದೆ. ಇಡೀ ಕಂಪ್ಲೀಟ್ ಎಷ್ಟರ ಮಟ್ಟಿಗೆ ಇದು ಗುಣಮಟ್ಟವನ್ನು ಕಾಯ್ಕೊಂಡು ಅಧಿಕಾರಿಗಳು ಗುಂಡಿಗಳನ್ನು ಮುಚ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಗುಂಡಿ ಮುಚ್ಚೋದಕ್ಕೆ ಅಂತ ಒಂದು ಮೀಸಲಿಡ್ತಾರೆ. ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಬರೀ ಮಾತಿನಲ್ಲಿ ಹೇಳ್ತಾರೆ. ಆದರೆ ಈ ಮಟ್ಟಿಗೆ ಗುಂಡಿಗಳನ್ನು ಮುಚ್ಚಿದಾಗ ಎಷ್ಟರ ಮಟ್ಟಿಗೆ ಅದು ಬಾಳಿಕೆ ಬರೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಈಗ ಜನರು ಕೇಳ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ರಸ್ತೆ ಏನಿದೆ ಇದು ತಿರುವು ಕೂಡ ಇದೆ. ತಿರುವಿನಲ್ಲಿ ಬರುವಂಥ ದ್ವಿಚಕ್ರ ವಾಹನ ಸವಾರರು ಈ ಒಂದು ಕಲ್ಲುಗಳಿಗೆ ಜಾರಿ ಬಿದ್ದು ಅಪಾಯವಾಗುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಆ ರಸ್ತೆಯಲ್ಲಿ ಆ ಕಲ್ಲುಗಳೆಲ್ಲ ಕೂಡ ಕಂಪ್ಲೀಟ್ ಆಗಿ ಹರಡ್ಕೊಂಡಿರುವಂಥದ್ದು. ಈ ಒಂದು ಟರ್ನಿಂಗ್ನಿಂದ ಬರುವಂಥ ದ್ವಿಚಕ್ರ ವಾಹನ ಸವಾರರು ಈ ಕಲ್ಲುಗಳಲ್ಲಿ ಸ್ಕಿಡ್ ಆಗಿ ಬೀಳುವಂಥ ಒಂದು ಸಾಧ್ಯತೆ ಕೂಡ ಇದೆ. ಜೊತೆಗೆ ಸಾಕಷ್ಟು ಅಪಾಯ ಇದ್ರೂ ಕೂಡ ಯಾವುದೇ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇರುವಂಥದ್ದು ಇಲ್ಲಿ ಕಂಡು ಬರ್ತಿದೆ. ಆ ಒಂದು ರಸ್ತೆ ಗುಂಡಿಗಳಿಗೆ ತೇಪೆ ಹಚ್ಚಿದ್ದು ದೀರ್ಘಕಾಲ ಬಾಳಿಕೆ ಬರುವ ರೀತಿಯಲ್ಲಿ ಇನ್ನಾದರೂ ಗುಣಮಟ್ಟದ ಪರಿಶೀಲನೆಯನ್ನು ಮಾಡ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಹಂತೇಶ್ ಜೊತೆ ಶಾಂತಮೂರ್ತಿ TV9 ಬೆಂಗಳೂರು.